ತೋರಿಸ್ತಾ ಇದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ. ಈ ದೇಶವನ್ನ ಹಿಂದೂ ಸನಾತನ ಧರ್ಮವಾದ ಭಾರತವನ್ನ 3 ಭಾಗ ಮಾಡಿದ್ರಿ ನೀವು ಬ್ರಿಟಿಷರನ್ನ ನಂಬಿಕೊಂಡು. ಈ ದೇಶದಲ್ಲಿ ಕ್ರಿಶ್ಚಿಯನ್ ಸಿಗ್ಲಿಲ್ಲ, ಮುಸ್ಲಿಂ ಸಿಗ್ಲಿಲ್ಲ. ನಮ್ಮ ಸಾಧುಗಳು ಹೇಳ್ತಾರೆ ಅವ್ರಿಗೆ ಓಟನ್ನು ಬಹಿಷ್ಕಾರ ಮಾಡುವಂತ. ನಿನ್ ಕೈಲಿ ಆಗ್ತದ ಇದು? ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ದಂತ ವಕ್ಫ್ ಬೋರ್ಡ್ ಅನ್ನ ಇಲ್ಲಿ ತಂದು ಜನಗಳ ಮೇಲೆ ಏರ್ತಾ ಇದೆಯಾ, ರೈತರ ಮೇಲೆ ಏರ್ತಾ ಇದೆಯಾ? ಯಾಕೆ ಬೇಕಾಗ್ತಿದ್ದು ನಿಂಗೆ? ಬಸ್ಗಳಲ್ಲಿ ಫ್ರೀ ಓಡಾಡಂತ ಮುಟ್ಟಾಳ ಜನ ನನ್ನ ರಾಜ್ಯ ನನ್ನ ದೇಶದಲ್ಲಿ ಇರೋ ತನಕ ಈ ದೇಶನೂ ನಮ್ದಾಗಲ್ಲ, ಈ ಆಸ್ತಿನೂ ನಮ್ದಾಗಲ್ಲ, ನಮ್ಮ ಮನೆ ಮಕ್ಕಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜಮೀನಲ್ಲಿ 4 ಎಕರೆ 14 ಗುಂಟೆನ ಇಬ್ರು ನಮ್ಮ ತಂದೆ 82ರಲ್ಲಿ ಕೊಂಡ್ಕೊತಾರೆ, ಇನ್ನೊಬ್ರು 89ರಲ್ಲಿ ಕೊಂಡ್ಕೊತಾರೆ. 4 ಎಕರೆ 14 ಗುಂಟೆನ RTC ನಲ್ಲಿ ಕರೆಕ್ಟಾಗಿ ಟ್ಯಾಲಿ ಮಾಡ್ತಾರೆ. ಇಬ್ಬರಿಗೂ ಸಂಭಾಗವಾಗಿ 2 ಎಕರೆ 36 ಗುಂಟೆ ಒಬ್ಬರಿಗೆ, 1 ಎಕರೆ 18 ಗುಂಟೆ. 92 93ರಲ್ಲಿ MW MPW ಏನೋ ಹಾಕಿ ಒಂದು ಶರ ಬರೀತಾರೆ, ಮ್ಯುಟೇಷನ್ ಮಾಡ್ತಾರೆ ಸರ್ಕಾರದ ಅಧಿಕಾರಿಗಳು. ಅದಾದಮೇಲೆ 2021-22ರಲ್ಲಿ ವಕ್ಫ್ ಬೋರ್ಡಿನ ಆಸ್ತಿ ಇದು ಪರಭಾರೆ ಮಾಡಿಕೊಡ್ದು ಅಂತ ನಮಗೆ ಪಾಣಿ ಮಾಡಿದ್ದಾರೆ. ಈಗ ನಾನು ದೇಶ ಎಲ್ಲ ಹೋರಾಟ ಮಾಡಲಿಕ್ಕೆ ಅಥವಾ ಸಂವಿಧಾನದಲ್ಲಿ JPC ಮಾಡಿರೋದು ನನಗೆ ಗೊತ್ತಾಗಿತ್ತು. ಮತ್ತು ಈ ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಜಮೀರ್ ಅಹಮದ್ ಅಂತ ಚಾಲನ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ರು. ಇದು ನಾನು ಚೇಲ ಅಂತಾನೆ ಬಯಸ್ತೀನಿ. ಸಿದ್ದರಾಮಯ್ಯನವರೇ, ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ನೀವೊಬ್ಬ ಹಿಂದೂ ಸಮಾಜವಾದಿ ಆಗಿದ್ರೆ, ಕ್ರಾಂತಿಕಾರ ಸಮಾಜವಾದಿ ಆಗಿದ್ರೆ, ಜನತಾ ಪಕ್ಷದ 5 ಸಮಾಜವಾದಿ ಅಂತ ನೀವು ಬಂದಿದ್ರೆ ಸರ್ಕಾರಕ್ಕೆ, ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ಕಷ್ಟ? ಇಂಥ ಅಧಿಕಾರಿಗಳನ್ನು ನೀವು ಇಟ್ಕೊಂಡು ನನ್ನ ಪಾಣಿಯನ್ನು ತಿದ್ದುಪಡಿ ಆಗಿ RTC ಟ್ಯಾಲಿ ಇಲ್ಲದೆ AC ಹೊಸಕೋಟೆಗೆ ಸಂಬಂಧಪಟ್ಟ ದೊಡ್ಡಬಳ್ಳಾಪುರದ AC ನೋಟಿಸ್ ಕೊಟ್ಟಿದ್ದಾರೆ. ನಾನು ಈಗ ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ಸಮಸ್ಯೆ ಇದೆ. ನಾನು ಆ ಜಮೀನು ಮಾರಬೇಕಾಗಿದೆ, ನನ್ನ ಅಕ್ಕಂಗೆ ಕೇಸ್ ಹಾಕಿದ್ದಾರೆ, ಅವ್ರು ಭಾಗ ಕೊಡಬೇಕಾಗಿದೆ. ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ನಾನು ಸಾಯ್ಬೇಕಾಗಿದೆ. ನಿನ್ನ ಸರ್ಕಾರ, ನಿನ್ನ ಕಾಂಗ್ರೆಸ್ ಪಕ್ಷ, ಈ ಸ್ವತಂತ್ರ ಭಾರತವನ್ನು ತಂದಂಥ ನೆಹರು, ನಿಮ್ಮ ರಾಹುಲ್ ಗಾಂಧಿ ಇವತ್ತು JPCಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದೇಶನ 3 ಭಾಗ ಕೊಟ್ಟಂತ ನಿಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಹಿಂದೂ ಸನಾತನ ಧರ್ಮವಾದ ಭಾರತವನ್ನ 3 ಭಾಗ ಮಾಡಿದ್ರಿ ನೀವು ಬ್ರಿಟಿಷರನ್ನ ನಂಬಿಕೊಂಡು. ಈ ದೇಶದಲ್ಲಿ ಕ್ರಿಶ್ಚಿಯನ್ ಸಿಗ್ಲಿಲ್ಲ, ಮುಸ್ಲಿಂ ಸಿಗ್ಲಿಲ್ಲ. ನಮ್ಮ ಸಾಧುಗಳು ಹೇಳ್ತಾರೆ ಅವ್ರಿಗೆ ಓಟನ್ನು ಬಹಿಷ್ಕಾರ ಮಾಡುವಂತ. ನಿನ್ ಕೈಲಿ ಆಗ್ತದ ಇದು? ನೇರವಾಗಿ ನನ್ನ ಪ್ರಶ್ನೆ ಕೇಳ್ತೀನಿ. ನೀನೊಬ್ಬ ರೈತ ಸಮುದಾಯದಿಂದ ಬಂದಿದಂತ ಮುಖ್ಯಮಂತ್ರಿ ಆಗಿದ್ರೆ, ಸಮಾಜ ಶಕ್ತಿ ನಿನ್ಗೆ ಬೇಕಿದ್ರೆ ನೀನು ಈ ಸರ್ಕಾರವನ್ನ ಕಿತ್ತೊಗಿಬೇಕಾಗುತ್ತೆ ನಮ್ಮ ಜನ. ಯಾಕೆ ಅಂತಂದ್ರೆ ನೀನು ಒಂದು ದೇಶವನ್ನು ಇಬ್ಬಾಗ ಮಾಡಿದ್ದಾದ ಮೇಲೆ 1955ರಲ್ಲಿ ನೆಹರು, 1995ರಲ್ಲಿ ನರಸಿಂಹರಾವು, 1913ರಲ್ಲಿ ಮನಮೋಹನ್ ಸಿಂಗ್, ನಿಮ್ಮ ಚೇಲಾಗಳವರು ಈ ದೇಶವನ್ನ ಭ್ರಷ್ಟತೆಗೆ ತಂದ್ಕೊಂಡು ಹೋಗ್ತಾ ಇದ್ರ ನೀವು. ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ದಂತ ವಕ್ಫ್ ಬೋರ್ಡ್ ಅನ್ನ ಇಲ್ಲಿ ತಂದು ಜನಗಳ ಮೇಲೆ ಏರ್ತಾ ಇದೆಯಾ, ರೈತರ ಮೇಲೆ ಏರ್ತಾ ಇದೆಯಾ? ಯಾಕೆ ಬೇಕಾಗ್ತಿದ್ದು ನಿನ್ಗೆ? ಇದು ಬೇಕಾಗಿದ್ದಾದ್ರೆ ಅಲ್ಲಿಂದ ಬಂದಂತಹ ಹಿಂದೂಗಳು ಅನಾಥರಾಗಿ ಈ ದೇಶಕ್ಕೆ ಬಂದಂತವ್ರಿಗೆ CAಗೆ ವಿರೋಧ ಮಾಡ್ತೀರಾ, 370ಗೆ ವಿರೋಧ ಮಾಡ್ತೀರಾ. ನೀವು ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ಮಾಡಿಕೊಂಡು ತಮ್ಮನ್ನ ಶೋಷಣೆ ಮಾಡ್ತಾ ಇದ್ರ. ಈ ದೇಶದಲ್ಲಿ 1500 ವರ್ಷದ ಇತಿಹಾಸ ಇಟ್ಕೊಂಡಂತ ತಮಿಳುನಾಡಲ್ಲಿ ಇರ್ತಕ್ಕಂಥ ದೇವಸ್ಥಾನವನ್ನ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ವಕ್ಫ್ ಬೋರ್ಡ್. ಹಂಗಿದ್ಮೇಲೆ ಈ ದೇಶಕ್ಕೆ ಬಂದಂತ ಮುಸ್ಲಿಮರು, ಆ ರಾಜರು, ತೊಗಲರು, ಇವರೆಲ್ಲ ಕೂಡ ಏನಂತ ಮಾಡೋರು ಈ ದೇಶವನ್ನ ದೋಚಿದ್ದಲ್ದೆ ಇವತ್ತು ನಮ್ಮ ರೈತರ ಆಸ್ತಿಗಳನ್ನ ದೋಚಲಿಕ್ಕೆ ನೀನು ಕಂಕಣಬದ್ಧವಾಗಿದ್ದೆ ಸಿದ್ದರಾಮಯ್ಯ. ನೀನು ಸರಿಯಾದ ಮುಖ್ಯಮಂತ್ರಿ ಆಗಿದ್ರೆ, ಸಮಾಜ ಶಕ್ತಿಯನ್ನು ಬೆಳೆಸೋದಾದ್ರೆ, ಎಲ್ಲರೂ ಕೂಡ ಸಮಾನ ಬಾಳುವಾಗಿ ಬೆಳಿಬೇಕಾದ್ರೆ ನಿನ್ನ ಕೈಲಿ ನಿನ್ನ ಅಧಿಕಾರಿಗಳನ್ನು ಏನು ಚೇಲಾಗಳಾಗಿದ್ದಾರ? ಮುಸ್ಲಿಮ್ಸ್ ವಕ್ಫ್ ಬೋರ್ಡಿಗೆ ಮಾತ್ರ ನಿನ್ನ ಅಧಿಕಾರಿಗಳು, ನಾವೆಲ್ಲ ನೀನು ಓಟ್ ಹಾಕಿಲ್ವಾ? ಇದು ನಿನ್ನ ತೀಕ್ಷ್ಣತೆಗೆ ನಾನು ಸ್ಪಂದಿಸೋಕೆ ಈ ಮಾತನ್ನ ಮಾತಾಡ್ತಾ ಇದ್ದೀನಿ. ನೀನು ಪಾಣಿ ಬದಲಾವಣೆ ಮಾಡಿದ್ದೀಯ ಅಂತ ಕಾಕಾತೀತ ಮಾತು ಹೇಳ್ಕೊಂಡು ನಮ್ಮ ಪಾಣಿಗಳೆಲ್ಲ ಹಾಗೆ ಉಳ್ಕೊಂಡಿದ್ರೆ ನಾವು ಮುಟ್ಟಾಳ್ರ? ನಿನಗೆ ಬೇರೊಂದು ಸರ್ಕಾರಗಳು ಬಂದು ಈ ರೀತಿಯ ವ್ಯತ್ಯಾಸಗಳನ್ನ ಕೂಲಂಕಷವಾಗಿ ತರಲಿಕ್ಕೆ 2000 ಬಸ್ಗಳಲ್ಲಿ ಫ್ರೀ ಓಡಾಡಂತ ಮುಟ್ಟಾಳ ಜನ ನನ್ನ ರಾಜ್ಯ ನನ್ನ ದೇಶದಲ್ಲಿ ಇರೋ ತನಕ ಈ ದೇಶನೂ ನಮ್ದಾಗಲ್ಲ, ಈ ಆಸ್ತಿನೂ ನಮ್ದಾಗಲ್ಲ, ನಮ್ಮ ಮನೆ ಮಕ್ಕಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಈ ದೇಶದಲ್ಲಿ ಇದ್ದೀರಾ ವಿದ್ಯಾವಂತರು, ಬುದ್ಧಿವಂತರು, ಹಿಂದೂಗಳು, ಇದನ್ನೆಲ್ಲ ಯೋಚನೆ ಮಾಡಿ. ನಾನು ಹಿಂದೂ ಸಮುದಾಯಕ್ಕೆ ಮಾತ್ರ ಮಾತಾಡ್ತಿಲ್ಲ. ಈ ಒಂದು ಕಂಟಕ ಬಂದಿದೆಯಲ್ಲ ವಕ್ಫ್ ಬೋರ್ಡು, ಇದನ್ನು ಕಿತ್ತೊಗೆಯುವಂತ ಸಂವಿಧಾನದಲ್ಲಿ ಕೊಟ್ಟಂತ ನೆಹರು ಆದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ವಕ್ಫ್ ಬೋರ್ಡ್ನ ತೆಗಿಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೈಲಿ ಆಗಲ್ಲ ಅನ್ಕೊಂಡಿದ್ಯಾ? ಎಲ್ಲ ಇಲ್ಲಿ ಆಶಿಸುವಂತ ಎಲ್ಲ ನೋಡುವಂತ ಎಲ್ಲ ವೀಕ್ಷಕರು ಕೂಡ ಇದನ್ನು ಯೋಚನೆ ಮಾಡಬೇಕು. ಇವತ್ತು ನನಗಾಗಿದೆ, ನಾಳೆ ನನ್ನ ಸಮುದಾಯಕ್ಕಾಗುತ್ತೆ. ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಎಲ್ಲರೂ ಕೂಡ ಸಿದ್ದರಾಮಯ್ಯನಂತ ಸರ್ಕಾರ ಅಥವಾ ರಾಹುಲ್ ಗಾಂಧಿ ಅಂತ ಸರ್ಕಾರ ಕಿತ್ತೊಗಿಲೇಬೇಕು. ಅದಕ್ಕೆ ಪರೋಕ್ಷವಾಗಿ ನಾವು ಎಲ್ಲ ಹೋರಾಟವನ್ನು ಮಾಡಬೇಕು.